ಎಲ್ಲರಿಗೂ ನಮಸ್ಕಾರ. ಯುಗಗಳ ಹಿಂದೆ ದೇವತೆಗಳು ಮತ್ತು ಋಷಿಗಳು ಒಂದು ಪ್ರಶ್ನೆ ಕೇಳಿದರು. ರಾವಣನನ್ನು ಜಗತ್ತಿನ ಮುಂದೆ ಯಾರು ಜಯಿಸುವರು? ಅದಕ್ಕೆ ಉತ್ತರವಾಗಿ ಶಿವನು ತನ್ನ ಅಂಶವನ್ನು ಕಳುಹಿಸಿದ. ಅವನೇ ಹನುಮಂತ. ಅವನು ಫಲಕ್ಕಾಗಿಯೇ ಬರಲಿಲ್ಲ, ಧರ್ಮಕ್ಕಾಗಿ ಬಂದ. ಹನುಮಂತನಿಗೆ ಸಿಂಧೂರ ಯಾಕೆ, ವೀಳ್ಯದೆಲೆಯ ಅಲಂಕಾರವೇತಕ್ಕೆ, ಒಡೆಯ ಮಾಲೆ ಏಕೆ ಅರ್ಪಿಸುತ್ತೇವೆ? ಈ ಆಚರಣೆಗಳ ಹಿಂದೆ ಪುರಾಣವೇ ಇದೆ, ಭಾವನೆಯೂ ಇದೆ ಮತ್ತು ಭಕ್ತಿಯ ಗುಟ್ಟು ಕೂಡ ಇದೆ. ಯಾರು ಮೊದಲಿಗೆ ಇವು ಮಾಡಿದರು? ಭಕ್ತರು ಇದನ್ನು ಏಕೆ ಮುಂದುವರಿಸುತ್ತಿದ್ದಾರೆ? ಅದಕ್ಕೆ ಅರ್ಥವೇನು? ಫಲ ಏನು? ಇವತ್ತು ಇವೆಲ್ಲ ವಿಷಯಗಳನ್ನು ನಾವು ಹನುಮಂತನ ಈ ಭಕ್ತಿ ಭಾಷೆಯನ್ನು ಸರಳವಾಗಿ ಆತ್ಮದಿಂದ ತಿಳಿದುಕೊಳ್ಳೋಣ. ರಾವಣನ ವಧೆಗಾಗಿ ಶ್ರೀರಾಮನ ಅವತಾರದಲ್ಲಿ ಭೂಮಿಗೆ ಬರುವುದಾಗಿ ವಿಷ್ಣುವು ಹೇಳಿದಾಗ ದೇವಾನುದೇವತೆಗಳು ತಾವು ನರಿ ಹಾಗೂ ವಾನರರ ರೂಪದಲ್ಲಿ ಬಂದು ತಮಗೆ ಸಹಾಯ ಮಾಡುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ವಿಷ್ಣುವು ಒಪ್ಪುತ್ತಾನೆ. ಆಗ ಕೈಲಾಸದಲ್ಲಿ ಶಿವನು ತನ್ನ ಅಂಶದಿಂದ ಹನುಮ ರೂಪದಲ್ಲಿ ಕೆಳಗೆ ಹೋಗಿ ಶ್ರೀರಾಮನಿಗೆ ಸಹಾಯ ಮಾಡುವೆನು ಎನ್ನುತ್ತಾನೆ. ಪಾರ್ವತೀ ದೇವಿಯು, ನೀವು ನಿಮ್ಮ ಅಂಶದಿಂದ ಕೆಳಗೆ ಹೋಗುತ್ತಿದ್ದೀರಲ್ಲವೇ? ಹಾಗಾದರೆ ನಾನು ನನ್ನ ಅಂಶವನ್ನು ನಿಮ್ಮ ಬಾಲದಲ್ಲಿ ಇಡುತ್ತೇನೆ. ನೀವು ವಾನರರ ರೂಪದಲ್ಲಿ ಇದ್ದೀರಾ, ಬಾಲವು ನಿಮಗೆ ಶಕ್ತಿ ಕೊಡುತ್ತದೆ ಎಂದು. ಹಾಗೆ ಆಂಜನೇಯ ಸ್ವಾಮಿಯ ಬಾಲ ಎಂದರೆ ಪಾರ್ವತಿ ದೇವಿಯ ಶಕ್ತಿ. ಇದು ಒಂದು ಉಪಾಸನ ರಹಸ್ಯ. ಹಾಗಾಗಿ ನಾವು ಸುಂದರಕಾಂಡದಲ್ಲೂ ಕೂಡ ನೋಡಿರುತ್ತೇವೆ, ಹನುಮಂತನು ತನ್ನ ಬಾಲವನ್ನು ಹೆಚ್ಚು ಮುದ್ದು ಮಾಡಿಕೊಳ್ಳುತ್ತಾನೆ, ಅದಕ್ಕೆ ಮುತ್ತು ಕೂಡ ಇಟ್ಟಿರುತ್ತಾನೆ ಎಂದು ಕೆಲವು ರಾಮಾಯಣದಲ್ಲಿ ನಾವು ನೋಡಿರುತ್ತೇವೆ. ಸೀತೆಯ ಅಪಹರಣದಿಂದ ಮೊದಲು ಕೋಪಗೊಂಡಿದ್ದು ಆ ಬಾಲವೇ. ಹಾಗಾಗಿ ಬಾಲದಿಂದ ಇಡೀ ಲಂಕೆಗೆ ಬೆಂಕಿ ಹಚ್ಚಿದ್ದು. ಆ ಬಾಲದಲ್ಲಿ ಇರುವುದು ಆ ಪಾರ್ವತೀ ದೇವಿಯು, ದುರ್ಗಾದೇವಿಯು, ಆ ಸ್ತ್ರೀ ರೂಪ. ಒಂದು ಸ್ತ್ರೀ, ಅದರಲ್ಲೂ ಆ ಮಹಾಲಕ್ಷ್ಮಿಯೇ ಅಳುತ್ತಿದ್ದರೆ ಪಾರ್ವತೀ ದೇವಿಯು ಸುಮ್ಮನೆ ಇರುತ್ತಾಳ? ಹಾಗಾಗಿಯೇ ಆ ಬಾಲದಿಂದ ಇಡೀ ಲಂಕೆಯನ್ನೇ ಬೆಂಕಿಯಲ್ಲಿ ಹಚ್ಚಿದಳು. ಈಗ ಒಂದೊಂದಾಗಿ ನೋಡುತ್ತಾ ಹೋಗೋಣ. ಮೊದಲಿಗೆ ಹನುಮಂತನಿಗೆ ವೀಳ್ಯದೆಲೆ ಯಾಕೆ ಇಷ್ಟ? ಹನುಮಂತನಿಗೆ ವೀಳ್ಯದೆಲೆಯ ಅರ್ಪಣೆಯನ್ನು ಏತಕ್ಕಾಗಿ ಮಾಡುತ್ತೇವೆ? ಲಂಕೆಯಲ್ಲಿ ಸೀತೆಯನ್ನು ನೋಡಿದ ವಿಷಯವನ್ನು ರಾಮಚಂದ್ರ ಪ್ರಭುವಿಗೆ ಹೇಳುವುದಕ್ಕೆ ಆಂಜನೇಯ ಸ್ವಾಮಿಯು ಬಂದಾಗ ಅಲ್ಲಿದ್ದ ವಾನರರಿಗೆ ಈ ವಿಷಯ ಕೇಳಿ ಅತ್ಯಾನಂದವಾಗಿ ಸುತ್ತಲೂ ಇದ್ದ ಎಲೆಗಳಿಂದ ಹಾರ ಮಾಡಿ ಆಂಜನೇಯನಿಗೆ ಹಾಕಿ, ಅದರಲ್ಲೂ ನಾಗವಲ್ಲಿ ಅಂದರೆ ವೀಳ್ಯದೆಲೆಯಲ್ಲಿ ಹಾರ ಮಾಡಿ ಹೆಚ್ಚು ಹೆಚ್ಚು ಹನುಮಂತನಿಗೆ ಹಾಕುತ್ತಾರೆ. ಸೀತೆಯ ಮಾತೆಯ ವಿಷಯವನ್ನು ಕೇಳಿ ಆನಂದ ಹೊಂದಿ ಹೀಗೆ ವೀಳ್ಯದೆಲೆ ಹಾಕಿದ್ದಕ್ಕೆ ಆ ಸ್ವಾಮಿಗೆ ವೀಳ್ಯದೆಲೆ ಎಂದರೆ ಅಷ್ಟು ಇಷ್ಟ. ಮತ್ತು ಇನ್ನೊಂದು ವಿಷಯ ಹೇಳುವುದಾದರೆ, ಆಂಜನೇಯ ಸ್ವಾಮಿಯು ಉಗ್ರ ಸ್ವರೂಪನಾದವನು, ವೀರತ್ವ ತುಂಬಿರುತ್ತದೆ. ಯಾವಾಗಲೂ ಅವನಲ್ಲಿ ಶಾಂತಿಯನ್ನು ತರುವುದಕ್ಕೆ ಈ ವೀಳ್ಯದೆಲೆಯನ್ನು ಹಾಕುವುದು. ಇನ್ನು ಎರಡನೆಯದು ಸಿಂಧೂರ. ಗಂಗಾ ಸಿಂಧೂರದಲ್ಲಿ ಎಳ್ಳೆಣ್ಣೆಯನ್ನು ಬೆರೆಸಿ ಆಂಜನೇಯನಿಗೆ ಮೈಯೆಲ್ಲ
ಅರ್ಪಿಸುತ್ತೇವೆ. ಸಿಂಧೂರ ಎಂದರೆ ಯಾಕೆ ಇಷ್ಟ ಎನ್ನುವುದನ್ನು ಈಗ ತಿಳಿದುಕೊಳ್ಳೋಣ. ಒಮ್ಮೆ ಸೀತಾಮಾತೆಯು ತನ್ನ ಹಣೆಗೆ ಅಂದರೆ ಪಾಪಡಿ ಬಟ್ಟು ಹಾಕುವ ಜಾಗದಲ್ಲಿ ಸಿಂಧೂರವನ್ನು ಅರ್ಪಿಸಿಕೊಂಡಿರುತ್ತಾಳೆ. ಇದನ್ನು ನೋಡಿದ ಹನುಮಂತನು, ಯಾಕಮ್ಮ ಹಚ್ಚುತ್ತಿದ್ದೀಯಾ ಎಂದು ಕೇಳಿದಾಗ ಸೀತಾದೇವಿಯು, ರಾಮನಿಗೆ ಈ ಸಿಂಧೂರವೆಂದರೆ ಬಹಳ ಇಷ್ಟ, ಇದು ಹಚ್ಚುವುದರಿಂದ ರಾಮಚಂದ್ರ ಪ್ರಭುವು ಶಾಂತಿಯಾಗಿರುತ್ತಾನೆ ಎಂದು ಹೇಳಿದ ಮಾತನ್ನು ಕೇಳಿ ಹನುಮಂತನು ಸೀತೆ ಮಾತೆಯು ಪಾಪಡಿ ಬಟ್ಟು ಹಾಕುವ ಜಾಗದಲ್ಲೇ ಸಿಂಧೂರವನ್ನು ಇಟ್ಟುಕೊಂಡರೆ ಶ್ರೀರಾಮಚಂದ್ರ ಪ್ರಭುವು ಇಷ್ಟು ಸಂತೋಷಪಟ್ಟರೆ ಇನ್ನು ನಾನು ರಾಮನಿಗಾಗಿ ಮೈಯೆಲ್ಲ ಹಚ್ಚಿಕೊಳ್ಳಿವೆ, ಅದನ್ನು ನೋಡಿ ಇನ್ನೆಷ್ಟು ಸಂತೋಷವಾಗುತ್ತದೆ ಆ ಪ್ರಭುವಿಗೆ ಎಂದು ಮೈಯೆಲ್ಲ ಸಿಂಧೂರವನ್ನು ಹಚ್ಚಿಕೊಳ್ಳುತ್ತಾನೆ. ಇದನ್ನು ನೋಡಿ ಒಮ್ಮೆ ರಾಮನು ಕೇಳಿದಾಗ, ಏನು ಹೀಗೆ ನೀನು ಮೈಯೆಲ್ಲ ಸಿಂಧೂರವನ್ನು ಹಚ್ಚಿರುವೆ ಎಂದು? ಸ್ವಾಮಿ, ಇದರಿಂದ ನಿನಗೆ ಆನಂದ ಸಿಗುತ್ತವಲ್ಲವೇ ಎಂದು ಹನುಮಂತನು ಹೇಳುತ್ತಾನೆ. ಆಗ ರಾಮಚಂದ್ರ ಪ್ರಭುವು ಹೀಗೆನ್ನುತ್ತಾನೆ, ಯಾರು ಸಿಂಧೂರದಿಂದ ನಿನ್ನ ಪೂಜೆ ಮಾಡುತ್ತಾರೋ ಅವರಿಗೆ ನನ್ನ ಸಂಪೂರ್ಣ ಅನುಗ್ರಹ ಸಿಗುತ್ತದೆಂದು. ಇನ್ನು ಮೂರನೆಯದು ಮಂಗಳವಾರ. ಆಂಜನೇಯನನ್ನು ಮಂಗಳವಾರದಂದು ಏಕೆ ಪೂಜಿಸುತ್ತೇವೆ? ಮಂಗಳವಾರವೆಂದರೆ ಜಯವಾರ ಎಂದು. ರಾವಣನು ಸಂಹರಿಸಿದ ದಿನ ಈ ಮಂಗಳವಾರ. ಶ್ರೀರಾಮಚಂದ್ರನಿಗೆ ಜಯ ಸಿಕ್ಕಿದ ವಾರ ಈ ಮಂಗಳವಾರ. ಹಾಗಾಗಿಯೇ ಮಂಗಳವಾರ ಹನುಮಂತನ ಆಂಜನೇಯನ ಪೂಜೆ ಅತ್ಯದ್ಭುತ ವರಗಳನ್ನು ತಂದುಕೊಡುತ್ತದೆ. ನಾಲ್ಕನೆಯದು ಒಡೆಯ ಮಾಲೆಯನ್ನು ಹನುಮಂತನಿಗೆ ಅರ್ಪಿಸುತ್ತೇವೆ. ಒಂದು ಸಲ ಶನೀಶ್ವರನು ಆಂಜನೇಯ ಸ್ವಾಮಿಗೆ ಕಷ್ಟ ಕೊಡುವುದಕ್ಕಾಗಿ ಬರುತ್ತಾನೆ. ಏಕೆಂದರೆ ಜ್ಯೋತಿಷಪರವಾಗಿ ಶನಿಯು ಶಿವನನ್ನು ಕೂಡ ಬಿಡಲಿಲ್ಲ. ಅವನ ಸಮಯ ಬಂದರೆ ಅವನು ಯಾರನ್ನೂ ಬಿಡುವುದಿಲ್ಲ. ಹಾಗಾಗಿ ಆಂಜನೇಯ ಸ್ವಾಮಿಯು ಅವನ ಬಾಲಕ್ಕೆ ಶನಿಯನ್ನು ಕಟ್ಟಿಕೊಂಡು ಗಿರ್ರೆಂದು ತಿರುಗಿಸುತ್ತಾನೆ. ಶನಿಯು ಆ ಬಾಧೆಯನ್ನು ತಡೆದುಕೊಳ್ಳಕ್ಕೆ ಆಗುವುದಿಲ್ಲ. ತನ್ನನ್ನು ಕ್ಷಮಿಸೆಂದು ಆಂಜನೇಯನನ್ನು ಬೇಡುತ್ತಾನೆ. ಆಗ ಆಂಜನೇಯನು ತನ್ನ ಭಕ್ತರ ರಾಶಿಯಲ್ಲಿ ಶನಿಯು ಸಂಚರಿಸುವಾಗ ಶನಿಯು ತೊಂದರೆ ಕೊಡಬಾರದೆಂದು ಮಾತು ತೆಗೆದುಕೊಳ್ಳುತ್ತಾನೆ. ಶನಿಯು ಒಪ್ಪಿಕೊಂಡಾಗ ಹನುಮಂತನು ಶನಿಯನ್ನು ಬಿಡುತ್ತಾನೆ. ಆಗ ಶನಿಗೆ ಇಷ್ಟವಾದದ್ದು ಉದ್ದಿನ ಬೇಳೆ. ಇದನ್ನು ರುಬ್ಬಿ ಮಾಡಿದ ವಡೆಯನ್ನು ಹನುಮಂತನಿಗೆ ಅರ್ಪಿಸಿದರೆ ಶನಿಯ ಕಾಟದಿಂದ ಹೊರಬೀಳಬಹುದೆಂದು ಹನುಮಂತನು ಹೇಳುತ್ತಾನೆ. ಶನಿಯನ್ನು ಆಂಜನೇಯನು ಭಯಪಡಿಸಿ ಬಾಲದಲ್ಲಿ ಗಿರಗಿರನೆ ಸುತ್ತಿ ಹಾಕಿದಾಗ ಶನಿಯ ಮೈಯೆಲ್ಲ ಗಾಯವಾಯಿತು. ಆಗ ಶನಿ ಭಗವಂತನು ಎಳ್ಳೆಣ್ಣೆಯನ್ನು ಮೈಯೆಲ್ಲ ಹಚ್ಚಿಕೊಂಡನು. ಹಾಗಾಗಿ ಶನಿ ಭಗವಂತನಿಗೆ ತೈಲಾಭಿಷೇಕವನ್ನು ಮಾಡುವುದು ನಮಗೆ ಇದು ಗೊತ್ತಿರುವುದಿಲ್ಲ. ಸುಮ್ಮನೆ ಎಲ್ಲರೂ ತೈಲಾಭಿಷೇಕ, ವಡೆಹಾರ, ಸಿಂಧೂರ, ವೀಳ್ಯದೆಲೆ ಹೀಗೆ ಯಾಕೆ ಮಾಡುತ್ತಿದ್ದೇವೆ ಎಂದು ಅರಿತುಕೊಳ್ಳದೆ ಸುಮ್ಮನೆ ಹೇಳುವುದಾದರೆ ಬ್ಲೈಂಡ್ ಆಗಿ ಮಾಡುತ್ತಾ ಹೋಗುತ್ತೇವೆ. ಇದರ ಹಿಂದಿನ ಕಥೆಯನ್ನು, ಇದರ ಹಿಂದಿನ ಭಾವನೆಯನ್ನು, ಇದರ ಹಿಂದಿನ ಸ್ವಾರಸ್ಯವನ್ನು ತಿಳಿದುಕೊಂಡರೆ ಮಾತ್ರ ಭಗವಂತನ ಅನುಗ್ರಹ ನಮಗೆ ಬೇಗ ಸಿಗುತ್ತದೆ. ಇನ್ನು ಮುಂದೆ ಹೋಗುವುದಾದರೆ ಹನುಮಂತನ ಆಂಜನೇಯ ಸ್ವಾಮಿಯ ವಾಹನ ಒಂಟೆ. ಉಷ್ಟ್ರ ಎಂದರೆ ಒಂಟೆ ಎಂದು. ಆಂಜನೇಯ ಸ್ವಾಮಿ ಪಂಪಾ ನದಿ ತೀರದಲ್ಲಿ ಪ್ರತಿನಿತ್ಯ ಸೇತುವಿನ ಪ್ರದಕ್ಷಿಣೆ ಮಾಡುತ್ತಿದ್ದ. ಅಲ್ಲಿ ಹೆಚ್ಚು ಮರಳು ಇರುತ್ತಿತ್ತು. ತನ್ನ ಪ್ರದಕ್ಷಿಣೆಗೆ ಅನುಕೂಲವಾಗುವುದಕ್ಕೆ ಆಂಜನೇಯನು ಒಂಟೆಯನ್ನು ವಾಹನವನ್ನಾಗಿ ಮಾಡಿಕೊಂಡನು. ಧ್ವಜತತ್ವ ಎಂಬ ಭಕ್ತನಿಗೂ ಕೂಡ ಆಂಜನೇಯ ಸ್ವಾಮಿಯು ಒಂಟೆ ಮೇಲೆ ದರ್ಶನ ಕೊಟ್ಟನು ಎಂದು ಹೇಳಲಾಗಿದೆ. ಈ ಒಂಟೆಯು ಯಾರೆಂದು ನಾವು ನೋಡಿದರೆ
ಶಿವನು ಪಾರ್ವತಿಯು ಕೈಲಾಸದಿಂದ ರಾಮನ ಈ ಅವತಾರಕ್ಕೆ ಸಹಾಯ ಮಾಡಲು ಕೆಳಗೆ ಬರುವುದಕ್ಕೆ ಯೋಚಿಸಿದಾಗ ಶಿವನ ನಂದಿಯು ಕೂಡ ತನಗೂ ಒಂದು ಅವಕಾಶವನ್ನು ಕೊಡು ಎಂದು ಶಿವನಲ್ಲಿ ಕೇಳಿದಾಗ ನಂದಿಗೆ ಶಿವನು ಈ ಒಂಟೆಯ ರೂಪವನ್ನು ಕೊಡುತ್ತಾನೆ. ಹಾಗಾಗಿ ಹನುಮಂತನ ವಾಹನವು ಒಂಟೆ. ಇವೆಲ್ಲವೂ ನಮಗೆ ಪರಾಶರ ಸಂಹಿತೆಯಲ್ಲಿ ಉಲ್ಲೇಖವಾಗಿರುತ್ತದೆ. ಹನುಮಂತನ ಅನಂತ ಅವತಾರಗಳಿವೆ ಎಂದು ಕೂಡ ಹೇಳುತ್ತಾರೆ. ಅದರಲ್ಲಿ ಅತಿ ಮುಖ್ಯವಾದ ಒಂದು ಅವತಾರ ಆಂಜನೇಯನ ಪಂಚಮುಖಿ ಅವತಾರ. ಒಮ್ಮೆ ರಾಮ ರಾವಣನ ಯುದ್ಧದಲ್ಲಿ ಮಹಿರಾವಣ ಎಂದು ರಾವಣನ ತಮ್ಮನೊಬ್ಬನು ಇರುತ್ತಾನೆ. ಇವನು ರಾಮ ಲಕ್ಷ್ಮಣನನ್ನು ಒಂದು ಕಡೆ ಗುಪ್ತವಾಗಿ ಇಟ್ಟಿರುತ್ತಾನೆ. ಈ ಮಹಿರಾವಣನನ್ನು ಹೇಗೆ ಕೊಲ್ಲುವುದು ಎಂದು ಆಂಜನೇಯನು ಯೋಚನೆ ಮಾಡುತ್ತಾನೆ. ಈ ಮಹಿರಾವನು ತನ್ನ ಪಂಚಪ್ರಾಣವನ್ನು ಒಂದು ಕಡೆ ಬಚ್ಚಿಟ್ಟಿರುತ್ತಾನೆ. ಅದು ಒಂದು ಹೇಳುವುದಾದರೆ ಕುಂಕುಮದ ಭರಣಿಯ ಥರ ಇರುವ ಡಬ್ಬಿಯಲ್ಲಿ ತನ್ನ ಪಂಚಪ್ರಾಣಗಳನ್ನು ಮುಚ್ಚಿಟ್ಟಿರುತ್ತಾನೆ. ಆಂಜನೇಯ ಸ್ವಾಮಿಯು ಅದನ್ನು ಸಂಹಾರ ಮಾಡಬೇಕೆಂದು ತನ್ನ ಪಂಚಮುಖ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ. ಆಂಜನೇಯ ಸ್ವಾಮಿಯು ಪಂಚಮುಖ ಆಂಜನೇಯನಾಗಿ ಈ ಮಹಿರಾವನು ಬಚ್ಚಿಟ್ಟಿದ್ದ ತನ್ನ ಪಂಚಪ್ರಾಣಗಳನ್ನು ಕೊಲ್ಲುತ್ತಾನೆ. ಇಲ್ಲಿಗೆ ಮಹಿರಾವಣನ ಸಂಹಾರವು ಆಗುತ್ತದೆ. ಆಂಜನೇಯ ಸ್ವಾಮಿಯ ಪಂಚಮುಖದ ಬಗ್ಗೆ ಹೇಳುವುದಾದರೆ ಮೊದಲನೆಯ ಮುಖ ವಾನರ, ಇದು ನಿರ್ಭಯತ್ವವನ್ನು ತೋರಿಸುತ್ತದೆ. ಎರಡನೆಯದು ನಾರಸಿಂಹ ಮುಖ, ಇದು ಶತ್ರುತ್ವ ಹಾಗೂ ಅತೀ ಕಷ್ಟಕರವನ್ನು ದೂರ ಮಾಡುತ್ತದೆ. ಮೂರನೆಯದು ವರಾಹ ರೂಪ, ಇದು ಅಷ್ಟೈಶ್ವರ್ಯಗಳನ್ನು ತಂದುಕೊಡುತ್ತದೆ. ನಾಲ್ಕನೆಯದು ಹಯಗ್ರೀವ, ಇದು ಎಲ್ಲ ಥರದ ಜ್ಞಾನ ಹಾಗೂ ಸಂಪತ್ತನ್ನು ಕೊಡುತ್ತದೆ. ಇನ್ನು ಕೊನೆಯದಾಗಿ ಗರುಡ, ಇದು ಸರ್ಪ ದೋಷದ ನಿವಾರಣೆಗೆ ಸಹಾಯ ಮಾಡುತ್ತದೆ. ಈ ಮಹಿರಾವಣನ ಕಥೆ, ಪಂಚಮುಖ ಆಂಜನೇಯನ ರಹಸ್ಯದ ಕಥೆಯನ್ನು ಕೇಳಿದರೆ ಎಲ್ಲ ತರಹದ, ಅದರಲ್ಲೂ ಶನಿಗ್ರಹ ದೋಷದ ನಿವಾರಣೆಯಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಇನ್ನು ಆಂಜನೇಯನಿಗೆ ಮದುವೆಯಾಗಿತ್ತು ಎಂದು ಕೆಲವು ಕಡೆ ಬಂದಿರುತ್ತದೆ. ಇದರ ಹಿನ್ನೆಲೆ ಹೇಗಿದೆ? ಸೂರ್ಯನ ಹೆಂಡತಿಯು ಸಂಜನಾದೇವಿ ತನ್ನ ತಂದೆಯಾದ ವಿಶ್ವಕರ್ಮನ ಹತ್ತಿರ ಹೋಗಿ ಸೂರ್ಯ ದೇವರ ತೇಜಸ್ಸನ್ನು ತಡೆಯುವುದಕ್ಕೆ ಆಗುತ್ತಿಲ್ಲ ಎಂದು ಹೇಳುತ್ತಾಳೆ. ವಿಶ್ವಕರ್ಮನು ದೇವತೆಗಳ ಶಿಲ್ಪಿ. ಆಗ ಆ ವಿಶ್ವಕರ್ಮನು ಸೂರ್ಯನ ತೇಜಸ್ಸನ್ನು ಸ್ವಲ್ಪ ತೆಗೆದು ಆಯುಧಗಳನ್ನು, ಅಂದರೆ ತ್ರಿಶೂಲ, ಚಕ್ರ ಹೀಗೆ ಮಾಡಿಕೊಡುತ್ತಾನೆ. ಅದು ವಿಷ್ಣುವಿಗೆ ಮತ್ತು ಶಿವನಿಗೆ ಕೊಡುತ್ತಾನೆ. ಆದರೂ ಆ ತೇಜಸ್ಸನ್ನು ಅವರ ಮಗಳಿಗೆ ತಡೆಯಲಿಕ್ಕೆ ಆಗುವುದಿಲ್ಲ. ಆಗ ಆ ತೇಜಸ್ಸಿನಿಂದ ಒಂದು ಸುಂದರ ಕನ್ಯೆಯನ್ನು ಸೃಷ್ಟಿ ಮಾಡುತ್ತಾನೆ ಬ್ರಹ್ಮದೇವನು. ಅವಳೇ ಸುವರ್ಚಲ ಎಂದು. ಸುವರ್ಚಲ ಎಂದರೆ ಒಳ್ಳೆಯ ವರ್ಚಸ್ಸು ಇರುವವಳು ಎಂದು. ಆ ಸುವರ್ಚಲನನ್ನು ಯಾರು ಮದುವೆಯಾಗುತ್ತಾರೆ ಎಂದು ದೇವತೆಯರು ಕೇಳಿದಾಗ ಬ್ರಹ್ಮದೇವನು ಆಂಜನೇಯ ಸ್ವಾಮಿಯು ಎಂದು ಹೇಳುತ್ತಾನೆ. ಹಾಗಾಗಿಯೇ ಹನುಮಂತನು ಸೂರ್ಯದೇವರ ಹತ್ತಿರ ವಿದ್ಯಾಭ್ಯಾಸ ಮಾಡಿದ ಮೇಲೆ ಸೂರ್ಯನ ತೇಜಸ್ಸಿಂದ ಬಂದಿರುವ ಆ ಕನ್ಯೆಯನ್ನು ಮದುವೆಯಾಗುತ್ತಾನೆ. ಹಾಗಾದರೆ ಹನುಮಂತನು ಬ್ರಹ್ಮಚಾರಿಯಲ್ಲವೇ? ಹೌದು. ಅದು ಹೇಗೆ ಎಂದರೆ ವಿಧ ವಿಧವಾದ ಬ್ರಹ್ಮಚರ್ಯವಿದೆ. ಅದರಲ್ಲಿ ಪ್ರಾಜಾಪತ್ಯವೆಂಬ ಒಂದು ಬ್ರಹ್ಮಚರ್ಯ ಕೂಡ ಇದೆ. ಅಂದರೆ ಕೆಲವು ನಿರ್ದಿಷ್ಟವಾದ ದಿನಗಳಲ್ಲಿ ಮಾತ್ರ ತನ್ನ ಹೆಂಡತಿಯರೊಂದಿಗೆ ಸೃಷ್ಟಿ ಕಾರ್ಯವನ್ನು ಮಾಡುತ್ತಾರೆ. ಬೇರೆ ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾರೆ. ಅದನ್ನು ಪ್ರಾಜಾಪತ್ಯ ಬ್ರಹ್ಮಚಾರ್ಯ ಎನ್ನುತ್ತಾರೆ.
ಹಾಗಾಗಿ ಹನುಮಂತನು ಕೂಡ ಬ್ರಹ್ಮಚಾರಿಯೇ. ಇವಿಷ್ಟು ಹನುಮಂತನ ಜನನದ ಕತೆ ಹಾಗೂ ಯಾಕೆ ಹನುಮಂತನ ಪ್ರತಿಯೊಂದು ಆಚರಣೆಗೂ ವಿಶೇಷವಾದ ಅರ್ಥವಿದೆ ಎಂದು ತಿಳಿದುಕೊಂಡೆವು. ನಾವು ಎಲ್ಲಾದರೂ ಹೊರಡುವಾಗ, ವಿಶೇಷವಾಗಿ ದೂರಕ್ಕೆ ಪ್ರಯಾಣ ಮಾಡುವಾಗ ಮೊದಲು ಹನುಮಂತನಿಗೆ ನಮಸ್ಕಾರ ಮಾಡುತ್ತೇವೆ. ಇದು ನಮ್ಮೊಳಗಿನ ಭರವಸೆ. ಹನುಮಂತ ಅಂದರೆ ವೇಗ, ಬಲ, ಪ್ರಾಣ. ಅವನೇ ಹಾರಿ ಹೋದವನು, ಸಾಗರ ದಾಟಿದವನು, ಯುದ್ಧದ ಮಧ್ಯದಲ್ಲಿ ಹೋಗಿ ಬಂದು ಮಾತು ತಂದವನು. ಅದರಲ್ಲೂ ಗಾಳಿಯಂತೆ ಎಲ್ಲವೂ ಕಾಣುವ, ಎಲ್ಲಿಗೂ ತಲುಪುವ. ಅದಕ್ಕೆ ಪ್ರಯಾಣದ ಮೊದಲು ನಮಸ್ಕಾರ ಅಂದರೆ ನನ್ನ ಹೆಜ್ಜೆ ಕಾಪಾಡು ಅನ್ನೋ ಬೇಡಿಕೆ, ನನಗೆ ಧೈರ್ಯ ಇರಲಿ ಅನ್ನೋ ಪ್ರಾರ್ಥನೆ, ನಾನು ಸುರಕ್ಷಿತವಾಗಿ ಹಿಂದಿರುಗಲಿ ಅನ್ನುವ ಆಸೆ, ಭರವಸೆ. ಭಕ್ತರು ಇದನ್ನು ಕಾವಲು ಅಂತ ಕರೀತಾರೆ. ಹಾಗಾಗಿಯೇ ಹನುಮಂತ ದೇವರು ರಸ್ತೆ ಬದಿಗಳಲ್ಲಿ, ಗ್ರಾಮ ಬಾಗಿಲುಗಳಲ್ಲಿ, ಮನೆ ಬಾಗಿಲುಗಳಲ್ಲಿ ಎಲ್ಲಿದ್ದರೂ ಕಾವಲಾಗಿ ನಿಂತಿರುತ್ತಾನೆ. ಯಾಕೆಂದರೆ ಭಕ್ತರ ಮನಸ್ಸಿನಲ್ಲಿ ಹನುಮಂತನೆಂದರೆ ವೇಗ, ಬಲ, ಧೈರ್ಯ ಮತ್ತು ಸುರಕ್ಷಿತವಾಗಿ ಮನೆಗೆ ಹಿಂದಿರುಗಿಸುವ ದೇವರು. ಹನುಮಂತನ ಹನುಮಾನ ಚಾಲೀಸ ಕೂಡ ಬಹಳ ವಿಶೇಷವಾದದ್ದು. ಇದನ್ನು ನಾವು ನಿರ್ದಿಷ್ಟ ರೀತಿಯಲ್ಲಿ ನಿರ್ದಿಷ್ಟವಾಗಿ ಪಠಣೆ ಮಾಡಿದರೆ ಶೀಘ್ರವಾದ ಫಲಗಳನ್ನು ನೋಡುತ್ತೇವೆ. ಮುಂದೆ ಸಮಯ ಸಿಕ್ಕಾಗ ಈ ಹನುಮಾನ ಚಾಲೀಸ ಅದರ ಹಿಂದಿನ ಕಥೆಗಳನ್ನು ನೋಡೋಣ. ಈಗ ಎಲ್ಲರಿಗೂ ಇವತ್ತಿನ ಈ ಹನುಮಂತನ ವಿಶೇಷವಾದ ಸಂಚಿಕೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ದಯವಿಟ್ಟು ಕಮೆಂಟ್, ಲೈಕ್ ಹಾಗೂ ಶೇರನ್ನು ಮಾಡಿ. ಶ್ರುತಿ ಸ್ಪೀಕ್ಸ್, ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ. ಜೈ ಶ್ರೀ ಗುರುದೇವ ದತ್ತ. ಎಲ್ಲರಿಗೂ ಶುಭವಾಗಲಿ.